ವಕ್ಫ್ ಬೋರ್ಡ್ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಬಹುದು. ಅಕಸ್ಮಾತ್ ಏನಾದ್ರು ತಕರಾರು ಮಾಡಿದ್ರು ಅಂತಂದ್ರೆ ನೀವು ವಕ್ಫ್ ಬೋರ್ಡ್ ಎದುರುಗಡೆನೆ, ವಕ್ಫ್ ಟ್ರಿಬ್ಯುನಲ್ ಎದುರುಗಡೆನೆ ಕೋರ್ಟಿಗೆ ಬರಬೇಕು. ಅವರೇ ನಿಮ್ಮನ್ನ ಕೇಸನ್ನ ಕೇಳ್ತಾರೆ, ಅವರೇ ನಿಮಗೆ ಆರ್ಡರ್ ಕೊಡ್ತಾರೆ. ಆ ಆರ್ಡರ್ ನಿಮಗೆ ಸರಿ ಅನ್ನಿಸ್ಲಿಲ್ಲ ಅಂದ್ರೆ ನೀವು ಅಪೀಲ್ ಹೋಗಕ್ಕಾಗಲ್ಲ. ಇಂಥ ಕಾನೂನನ್ನು ಮಾಡಿ ವಕ್ಫ್ ಬೋರ್ಡ್ಗೆ ಅತಿಕ್ರಮಣ ಮಾಡ್ಕೊಳ್ಳೋದಿಕ್ಕೆ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್. ಇವತ್ತು ಅದೇ ಸೆಕ್ಷನ್ 40 ಕೆಳಗಡೆ ನೋಟಿಸ್ ಕೊಟ್ಟು ಅದೇ ಸೆಕ್ಷನ್ 40 ಕೆಳಗಡೆ ಇನ್ಕ್ವೈರಿ ಮಾಡಿ ಇದು ಜಾಗ ನಮ್ದು ಅಂತ ನಮಗನ್ಸಿದೆ, ಅದಕ್ಕೋಸ್ಕರ ರೈತರು ಬಿಡಬೇಕು ಅಂತಂದು 5 ತಲೆಮಾರು 6 ತಲೆಮಾರು 1920-30 ಇಸ್ವಿಯಿಂದ ಜಮೀನು ಸಾಗುವಳಿ ಮಾಡ್ಕೊಂಡ್ ಬಂದಿರುವಂತ ರೈತರ ಜಮೀನನ್ನ ಇದನ್ನ ಕಬಳಿಸುವಂತ ಒಂದು ಹುನ್ನಾರ ನಡೀತಾ ಇದೆ. ಇದೇ ವರ್ಷದ ಡಿಸೆಂಬರ್ ಸೆಷನ್ ನಲ್ಲಿ ಪಾಸ್ ಆಗುವಂತ ವಕ್ಫ್ ಕಾನೂನಲ್ಲಿ ಈ ಎಲ್ಲಾ ಆಟಾಟೋಪಕ್ಕೆ ನರೇಂದ್ರ ಮೋದಿ ಸರ್ಕಾರ ಒಂದು ಫುಲ್ ಸ್ಟಾಪ್ ಇಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ರಾಜ್ಯದ ಜನಕ್ಕೆ, ರಾಜ್ಯದ ರೈತರಿಗೆ ನಾನೊಂದು ಮನವಿ ಕೂಡ ಮಾಡ್ತೀನಿ. ನಮ್ ಜಾಗಗಳನ್ನ, ನಮ್ಮ ದೇಶನ ಸಾಬ್ರು ಓಟ್ ಹಾಕ್ತಾರೆ ನಮಗೆ ಅನ್ನೋ ಕಾರಣಕ್ಕೋಸ್ಕರ ಮಾರಕ್ ಹೊರಟಿದ್ದಾರೆ ಕಾಂಗ್ರೆಸ್ನವರು. ಯಾವ್ದಾದ್ರೂ ಕಾನೂನು ಇದೆಯಾ ಈ ತರ?